ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿರೋದು ಬೆಂಗಳೂರಿನಲ್ಲಿರುವಂತಹ ಬನಶಂಕರಿಯಲ್ಲಿ ಇರುವಂತಹ ಬನಶಂಕರಿ ದೇವಿ ದೇವಸ್ಥಾನಕ್ಕೆ. ಇಲ್ಲಿ ಬೆಂಗಳೂರಲ್ಲಿರುವಂಥ ಎಷ್ಟೋ ಜನಕ್ಕೆ ಈ ದೇವಿ ದೇವಸ್ಥಾನ ಗೊತ್ತೇ ಇರುತ್ತೆ. ಯಾಕಂದರೆ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು. ಜೊತೆಗೆ ಇಲ್ಲಿ ರಾಹುಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಕೂಡ ಎಷ್ಟೋ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಬರ್ತಾರೆ. ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ತುಂಬ ಹೇಳೋದೇನಿಲ್ಲ, ಆದರೂ ಕೆಲವೊಂದು ಡೀಟೇಲ್ಸ್ನ ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಸುಮಾರು ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಬನಶಂಕರಿಯಲ್ಲಿ ನೆಲೆಸಿರುವಂತಹ ಬನಶಂಕರಿ ದೇವಿ. 20ನೇ ಶತಮಾನದ ಆರಂಭದಲ್ಲಿ 1915ರಲ್ಲಿ ಭಕ್ತರಾದ ಸೋಮಣ್ಣ ಶೆಟ್ಟಿ ಅನ್ನೋರು ಇದನ್ನು ನಿರ್ಮಾಣ ಮಾಡಿದರು ಅಂತಲೇ ಹೇಳ್ತಾರೆ. ಶಿವನ ಪತ್ನಿ ಪಾರ್ವತಿಯ ಅವತಾರವಾಗಿದೆ. ಜೊತೆಗೆ ದುರ್ಗಾದೇವಿಯ 6ನೇ ಅವತಾರ ಅಂತ ಕೂಡ ಹೇಳ್ಬೋದು. ಇಲ್ಲಿ ಬಂದು ಏನೇ ಬೇಡ್ಕೊಂಡು ಹೋದರೂ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವತೆ ಅಂತ ಕೂಡ ಕರೀತಾರೆ. ಇನ್ನು ಈ ದೇವಾಲಯದಲ್ಲಿ ರಾಹುಕಾಲದ ಸಮಯದಲ್ಲಿ ಬನಶಂಕರಿ ಜಾತ್ರೆ ವೇಳೆ ವಿಜೃಂಭಣೆಯಿಂದ ಪೂಜೆಗಳು ನಡೆಯುತ್ತೆ. ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ದೇವಿಯನ್ನು ಶಾಕಾಂಬರಿ ಅಂತ ಕೂಡ ಕರೀತಾರೆ. ಶಾಕಾಂಬರಿ ಅಂದರೆ ಸಸ್ಯಾಹಾರಿ ದೇವತೆ ಅಂತ ಅರ್ಥ. ಈ ದೇವಿ ಇಲ್ಲಿ ನೆಲೆಸಿರೋದ್ರಿಂದನೇ ಆ ಒಂದು ನಗರನ ಬನಶಂಕರಿ ಅಂತಲೇ ಕೂಡ ಕರೀತಾರೆ. ಅದಕ್ಕೆ ಫೇಮಸ್ ಆಗಿದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಬೆಂಗಳೂರಿನವರು ಅಲ್ಲದೆ ಹೊರಗಡೆ ದೇಶಗಳಿಂದ ಹೊರಗಡೆ ಊರುಗಳಿಂದ ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ. ಬೆಂಗಳೂರಿನ ಒಂದು ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಕೂಡ ಇದನ್ನು ಕರೀತಾರೆ. ಇನ್ನು ಆಗಲೇ ಹೇಳ್ದಂಗೆ ಸೋಮಣ್ಣ ಶೆಟ್ಟಿಯವರು ಈ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದರು. ಅವರು ಬಿಜಾಪುರ ಜಿಲ್ಲೆಯ ಪವಿತ್ರ ಸ್ಥಳವಾದ ಬಾದಾಮಿಯಿಂದ ಈ ದೇವಿಯ ಚಿತ್ರವನ್ನು ತಂದು ಇಲ್ಲಿಗೆ ಪ್ರತಿಷ್ಠಾಪಿಸಿದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ತಾಯಿಯನ್ನು ಇಲ್ಲಿ ಗೌರವ ವಿಧಿವಿಧಾನಗಳಿಂದ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ನಾರ್ಮಲಾಗಿ ರಾಹುಕಾಲದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪೂಜೆ ಮಾಡಲ್ಲ, ಆದರೆ ಇವಾಗ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ರಾಹುಕಾಲಕ್ಕೇ ತುಂಬ ಇದನ್ನು ಕೊಡ್ತಾರೆ, ಪ್ರಾಶಸ್ತ್ಯ ಕೊಡ್ತಾರೆ. ಹಿಂದೂ ನಂಬಿಕೆ ಪ್ರಕಾರ ಇದನ್ನು ಅಶುಭ ಅಂತ ಕರೆದ್ರೂ ಕೂಡ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗಿದೆ. ಈ ಟೈಮಲ್ಲಿ ಈ ರಾಹುಕಾಲ ಟೈಮಲ್ಲಿ ಇಲ್ಲಿ ಪೂಜಿಸೋದ್ರಿಂದ ಎಲ್ಲ ತೊಂದರೆಗಳಿಂದ ಮುಕ್ತರಾಗ್ತಾರೆ, ದುಃಖದಿಂದ ಪಾರಾಗ್ತಾರೆ ಅನ್ನೋದು ಒಂದು ನಂಬಿಕೆ. ಇನ್ನು ವಿಶೇಷವಾಗಿ ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರದಂದು ಹೆಚ್ಚಿನ ಸಂಖ್ಯೆ ಜನರು ಬರ್ತಾರೆ. ಒಳ್ಳೆ ಪೂಜೆ ನಡೆಯುತ್ತೆ. ಜೊತೆಗೆ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ಏನಾದರೂ ಅಂದ್ಕೊಂಡು ಬೇಡ್ಕೊಂಡ್ರೆ ಖಂಡಿತ ಅದು ನೆರವೇರುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಈ ದೇವಾಲಯದಲ್ಲಿ ಪ್ರತಿ ಮುಂಜಾನೆ 6:30ರಿಂದ ಬೆಳಿಗ್ಗೆ 8:30ರವರೆಗೆ ಓಪನ್ ಇರುತ್ತೆ. ಅಭಿಷೇಕ ಕೂಡ ಮಾಡ್ತಾರೆ. ಮಂಗಳವಾರ ಮಧ್ಯಾಹ್ನ 3ರಿಂದ ಸಂಜೆ 4:15ವರೆಗೆ, ಶುಕ್ರವಾರ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12:15ವರೆಗೆ ಮತ್ತು ಭಾನುವಾರ ಸಂಜೆ 4:15ರಿಂದ ಸಂಜೆ 6:15ವರೆಗೆ ಇಲ್ಲಿ ಪೂಜೆ ಕೈಂಕರ್ಯಗಳು ನಡೆಯುತ್ತೆ. ಸುತ್ತಮುತ್ತ ಒಳ್ಳೆ ಸ್ಪೇಸ್ ಇದೆ, ಪಾರ್ಕಿಂಗ್ ಫೆಸಿಲಿಟಿ ಇದೆ, ಅನ್ನದಾಸೋಹ ಕೂಡ ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಇನ್ನು ಸೆಪ್ಟೆಂಬರ್ 13 ಬನಶಂಕರಿ ಅಮ್ಮನವರ ಜನ್ಮದಿನ ಆಗಿರೋದ್ರಿಂದ ಅಲ್ಲಿ ದೊಡ್ಡದಾದ ವಿಜೃಂಭಣೆಯಿಂದ ಪೂಜೆ ಎಲ್ಲ ನಡೆಯುತ್ತೆ ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ತುಂಬ ಎಲ್ಲ ಥರ ಫೆಸಿಲಿಟಿ ಕೂಡ ಇದೆ. ಪಕ್ಕದಲ್ಲೇ ಮೆಟ್ರೋ ಇದೆ, ಬಸ್ ಸ್ಟಾಪ್ ಇದೆ. ಆರಾಮಾಗಿ ನೀವು ಎಲ್ಲಿಂದ ಕೂಡ ಹೋದ್ರೂ ಅಲ್ಲಿ ಟ್ರಾವೆಲ್ ಮಾಡಿ ಆರಾಮಾಗಿ ದೇವಿ ದರ್ಶನ ಮಾಡಿ ಬರ್ಬೋದು. ಹಾಗೆ ನಿಂಬೆಹಣ್ಣು ದೀಪ ಹಚ್ಚಿದಾಗ ಅದನ್ನು ಇಡೋದಕ್ಕೆ ಸಪ್ರೇಟ್ ಜಾಗ ಕೂಡ ಮಾಡಿದ್ದಾರೆ. ಎಲ್ಲವೂ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಚಪ್ಪಲಿ ಸ್ಟ್ಯಾಂಡ್ ಸಪ್ರೇಟ್ ಇದೆ. ನೀವೇನಾದರೂ ಮನೆಯಿಂದ ದೀಪ ತೊಗೊಂಡು ಹೋಗಿಲ್ಲ ಅಂದರೆ ಅಲ್ಲೇ ನಿಮಗೆ ಎಲ್ಲ ಸಿಗುತ್ತೆ. ಜೊತೆಗೆ ಜಾತ್ರೆ ಥರ ಪ್ರತಿದಿನ ಅಲ್ಲಿ ಏನಾದರೂ ಬನಶಂಕರಿ ಅಂದಮೇಲೆ ನಾರ್ಮಲಾಗಿ ಬಟ್ಟೆ ಅದು ಇದು ಶಾಪಿಂಗ್ ಕೂಡ ಮಾಡ್ಕೋಬೋದು. ಇದಿಷ್ಟು ದೇವಸ್ಥಾನದ ಡೀಟೇಲ್ಸ್. ಜೊತೆಗೆ ಶಕ್ತಿ ಮಾತೆ ದುರ್ಗೆಯ ಅವತಾರವಾಗಿರುವ ಬನಶಂಕರಿ ದೇವಿಯನ್ನು ಪೂಜಿಸೋದ್ರಿಂದ ಕಷ್ಟಗಳು ದೂರವಾಗುತ್ತವೆ, ಬಡತನದ ಕಪಿಮುಷ್ಟಿಯಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ದೇವಿಯು ಬಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿಸುವ ಎಲ್ಲ ಭಕ್ತರ ಆಸೆಗಳನ್ನು ಪೂರೈಸುತ್ತಾಳೆ. ನಿಜವಾದ ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸುವುದು ದೇವಿಯ ಹೃದಯವನ್ನು ಕರಗಿಸುತ್ತದೆ. ತನ್ನ ಬಳಿಗೆ ಬರುವ ಎಲ್ಲರಿಗೂ ಅವಳು ತನ್ನ ಅನುಗ್ರಹವನ್ನು ನೀಡುತ್ತಾಳೆ. ಇದಿಷ್ಟು ಬನಶಂಕರಿ ಅವರ ಡೀಟೇಲ್ಸ್ ಅಂತ ಹೇಳ್ತಾ, ನೀವು ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.